ಇವನೊಬ್ಬ ಪೀಪಲ್ ಕ್ಲೈಮ್, ಪೀಪಲ್ ಸೇ ಈಸ್ ಎ ಬ್ಲಾಕ್ ಮೇಲರ್. ಈ ಬ್ಲಾಕ್ ಮೇಲರು ನಾಡಿನ ಮುಖ್ಯಮಂತ್ರಿಗಳನ್ನ, ಘನತೆವೆತ್ತ ಮುಖ್ಯಮಂತ್ರಿಗಳನ್ನ, ಶ್ರೀ ಸಿದ್ದರಾಮಯ್ಯನವ್ರನ್ನ ಮ್ಯಾನಿಪುಲೇಷನ್ಸ್ ಫಾರ್ ಕರಪ್ಟ್ ಗೇನ್ಸ್ ಅಂತ ನಾವ, ಕ್ರಿಮಿನಲ್ ಮ್ಯಾನಿಪುಲೇಷನ್. ಸಿದ್ದರಾಮಯ್ಯನವರು ಕ್ರಿಮಿನಲ್ ಮ್ಯಾನಿಪುಲೇಟರಾ? ನೀನು ಡೈರೆಕ್ಟ್ ಕನ್ಕ್ಲೂಷನ್ಗೆ ಬಂದೆ? ನೀನು ಆಪಾದನೆ ಅಷ್ಟೇ ಮಾಡಬೇಕು, ನೀನು ಸಮಸ್ಯೆ ಏನು ಅನ್ನುವಂಥದ್ದು ಅಷ್ಟೇ ಹೇಳಬೇಕು. ಓಕೆ, ಒಂದು ಖಾಸಗಿ ವ್ಯಕ್ತಿ, ಯಾರೋ ದಾರೆಗೆ ಹೋಗೋ ದಾಸಯ್ಯ ಒಂದು ಕಂಪ್ಲೇಂಟ್ ಕೊಟ್ರೆ ರಾಜ್ಯ ಭವನ ಇಷ್ಟೊಂದು ಆಕ್ಟಿವ್ ಆಗಿ 26ನೇ ತಾರೀಕು ಕಂಪ್ಲೇಂಟ್ ಕೊಟ್ರೆ 27ನೇ ತಾರೀಕು ಪತ್ರವನ್ನು ಬರೀತಾರೆ ಚೀಫ್ ಸೆಕ್ರೆಟರಿಗೆ ಮಾಹಿತಿ ಕೋರಿ. ಚೀಫ್ ಸೆಕ್ರೆಟರಿ ಅವರಿಗೆ 24 ಗಂಟೆಗಳ ಕಾಲ ಗಡುವನ್ನು ಕೊಡ್ತಾರೆ. Within 24 hours, we have our chief secretary has supplied all the information, so all the queries were answered. Then immediate ಆಗಿ 31ನೇ ತಾರೀಕು ನಿನ್ನೆ ದಿವಸ ಮುಖ್ಯಮಂತ್ರಿಗಳಿಗೆ ಕೋಟಿಂಗ್ ಸೆಕ್ಷನ್ಸ್, so many sections, offences under section 7, section 9, section 11, section 12 and section 15 of the Prevention of Corruption Act 1988 and modified sections ಭಾರತೀಯ ನ್ಯಾಯ ಸಂಹಿತ 2023ರಲ್ಲಿ ಅಮಿತ್ ಶಾ ಅವರು ಏನು ಹೊಸದಾಗಿ ಕಾನೂನುಗಳು ತಂದು ಅದರಡಿನಲ್ಲಿ ಒಂದು 20 ಸೆಕ್ಷನ್ಸ್ ನ ಕೋಟ್ ಮಾಡಿ ಇವರ ವಿರುದ್ಧ FIR ಫೈಲ್ ಮಾಡುವಂಥದಕ್ಕೆ ನಮಗೆ ಸ್ಯಾಂಕ್ಷನ್ಸ್ಗೆ ಅವಕಾಶ ಮಾಡಿಕೊಡಿ ಅಂತ ಕೋರಿದ ಆಧಾರದ ಮೇರೆಗೆ ಮುಖ್ಯಮಂತ್ರಿಗಳಿಗೆ ರಾಜಭವನದಿಂದ ಗವರ್ನರ್ ಅವರು ಒಂದು ನೋಟಿಸ್ ಕೊಡ್ತಾರೆ. ಇಷ್ಟು ಸೆಕ್ಷನ್ಸ್ ನ ಕೋಟ್ ಮಾಡಿ ಒಂದು ನೋಟಿಸ್ ಕೊಡ್ತಾರೆ. ವೈ ಪ್ರಾಸಿಕ್ಯೂಷನ್, ಸ್ಯಾಂಕ್ಷನ್ ಪ್ರಾಸಿಕ್ಯೂಷನ್, ವೈ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಟು ಪ್ರಾಸಿಕ್ಯೂಟ್ ಯು ಮಸ್ಟ್ ನಾಟ್ ಬಿ ಸ್ಯಾಂಕ್ಷನ್. ದಿಸ್ ಇಸ್ ದ ವರ್ಡ್ ವಿಚ್ ಹಿ ಹ್ಯಾಸ್ ಯೂಸ್ಡ್, ಗವರ್ನರ್ ಹ್ಯಾಸ್ ಯೂಸ್ಡ್, ಮಸ್ಟ್ ನಾಟ್ ಬಿ ಸ್ಯಾಂಕ್ಷನ್. ಖಂಡಿತವಾಗಿ ನಿಮ್ಮ ವಿರುದ್ಧ ಕಾನೂನಾತ್ಮಕವಾದ ಕ್ರಮಗಳನ್ನು ಯಾಕೆ ಜರುಗಿಸಬಾರ್ದು? ಕಡ್ಡಾಯ ಅಂತ ಯಾಕೆ ಹೇಳ್ತೀರಿ? ಇವರು ಉದ್ದೇಶ ಏನು? ಇದು ಬಹಳ ಸ್ಪಷ್ಟವಾಗಿದೆ. 24 ಪುಟದ ಅಭ್ಯರ್ಥಿ ಅರ್ಜಿನ ಸಂಪೂರ್ಣವಾಗಿ ನಾನು ಓದಿದ್ದೀನಿ. 1968-69ರಲ್ಲಿ ಯಾರೋ ಏನೋ ಮ್ಯಾನಿಪುಲೇಷನ್ ಆಗಿರುವಂತದ್ದ ಕೋಟ್ ಮಾಡ್ತಾನೆ ಇವ. 68-69 ಮೈಲಾರಯ್ಯ ಅನ್ನುವಂಥ ವ್ಯಕ್ತಿಗೆ ಈ ಜಮೀನು ಬಂದಿದ್ದು, ಆಮೇಲೆ ದೇವರಾಜು ಅನ್ನುವಂಥ ವ್ಯಕ್ತಿ ಅವ್ರ ಹತ್ರ ಫೋರ್ಸ್ ಮಾಡಿ ಬರ್ಸ್ಕೊಂಡಿರುವಂಥದ್ದು ಅಂತ ಹೇಳ್ತಾನೆ. 68-69ರಲ್ಲಿ ಮೈಲಾರಯ್ಯ ಅನ್ನುವಂಥನು ಒಬ್ಬ ನಿಂಗನ ಮಗ, ಮೊದಲನೇ ಮಗ. ದೇವರಾಜನನು ಕೊನೆ ಮಗ. ಅವ್ರಿಗೆ ಸಂಬಂಧಪಟ್ಟಿದ್ದು. ನಮಗೆ ಜಮೀನು ಬಂದಿದ್ದು ಮುಖ್ಯಮಂತ್ರಿಗಳ ಅವರ ಬಾಮೈದ ತಗೊಂಡಿದ್ದು 2004ರಲ್ಲಿ, 2005ರಲ್ಲಿ ಅದು ಇದನ್ನ ಮಾಡ್ಕೊಂತಾರೆ, ಕನ್ವರ್ಷನ್ ಮಾಡಿಸ್ಕೊಂತಾರೆ. 2010ರಲ್ಲಿ ಗಿಫ್ಟ್ ಡೀಡ್ ಆಗಿ ಮಾನ್ಯ ಪಾರ್ವತಿ ಮೇಡಮ್ ಅವ್ರಿಗೆ ಬರುತ್ತದು. 1968-35ನೇ ಇಸ್ವಿನಲ್ಲಿ, 2000ನೇ ಇಸ್ವಿನಲ್ಲಿ, 2000 ವರ್ಷದ ಹಿಂದೆ ಏನಾಗಿದೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಅದಕ್ಕೂ ನಮಗೂ ಏನು ಸಂಬಂಧ? ಅದಕ್ಕೂ ಇದಕ್ಕೂ ಲಿಂಕ್ ಕೊಡುವಂತ ಕೆಲಸವನ್ನ ಮಾಡಿದಿರಿ. ಆಮೇಲೆ ಪ್ರಾಸಿಕ್ಯೂಷನ್ ಗವರ್ನರ್ ಒಬ್ರು ಬಹಳ ರೆಸ್ಪಾನ್ಸಿಬಲ್ ಪೊಸಿಷನ್ ಇದ್ದಾರೆ, ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಅವರು. ರಾಜ್ಯದ ಆಗು ಹೋಗುಗಳೆಲ್ಲವನ್ನು ಅವರ ಹೆಸರಡಿನಲ್ಲೇ ಆಗುವಂತ ಒಂದು ವ್ಯವಸ್ಥೆ. ಇವರು ಲೀಗಲ್ ಒಪಿನಿಯನ್ ತಗೊಂಡವರೆಲ್ಲೋ ಗೊತ್ತಿಲ್ಲ. ಮೋಸ್ಟ್ಲಿ ನನಗನ್ಸುತ್ತೆ ಬಿಜೆಪಿ ಮುಖಂಡರುಗಳ ಲೀಗಲ್ ಒಪಿನಿಯನ್ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲ JDS ಮುಖಂಡರುಗಳ ಲೀಗಲ್ ಒಪಿನಿಯನ್ ತಗೊಂಡವರು. ಇಲ್ಲ ಬಿಜೆಪಿ ನೇರವಾಗಿ ಹೈಕಮಾಂಡ್ ಇಂದ ತೆಗೆದುಕೊಂಡಿರುವಂತ ಲೀಗಲ್ ಒಪಿನಿಯನ್ ಅಂತ ಕಾಣಿಸುತ್ತೆ. ಇದು ಬಹಳ ಸ್ಪಷ್ಟವಾಗಿದೆ. ಡೆಲ್ಲಿಗೆ ಹೋಗಿ ಅಲ್ಲೇ ಕೂತ್ಕೊಂಡು ಏನ್ ಮಾಡ್ಬೇಕು ಅಂತ ಅಲ್ಲೇ ಬರ್ಸ್ಕೊಂಡ್ ಬಂದವ್ರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ವಿಜಯೇಂದ್ರ ನಿನ್ನೆ ಹೋಗಿದ್ರು, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ, ಆಮೇಲೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ದಾರೆ. ಏನಕ್ಕೆ ಭೇಟಿ ಮಾಡಿದ್ದಾರೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಉದ್ದೇಶ ಇಷ್ಟೇನೆ, ಬಿಜೆಪಿಯವರ ಉದ್ದೇಶ, JDS ಉದ್ದೇಶ ಇಷ್ಟೇನೆ. ಸಿದ್ದರಾಮಯ್ಯನವರು ಏನಾದ್ರು ಮಾಡಿ ಕೆಳಗಡೆ ಇಳಿಸ್ಬೇಕು, ರಾಜ್ಯದಲ್ಲಿ ನಡೀತಾ ಇರುವಂತ ಒಂದು ಬೆಸ್ಟ್ ಗವರ್ನೆನ್ಸ್ ಸರ್ಕಾರವನ್ನ ಬೀಳಿಸ್ಬೇಕು.
ಸಿದ್ದರಾಮಯ್ಯನವರಿಗೆ ಮಸಿ ಬಡಿಬೇಕು, ಸಿದ್ದರಾಮಯ್ಯನವರಿಗೆ ಕಳಂಕ ತರಬೇಕು, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು ಅನ್ನುವಂಥದ್ದು ಈ ಸಿಂಗಲ್ ಪಾಯಿಂಟ್ ಅಜೆಂಡಾ. ನಾನು ಕೇಂದ್ರ ಸರ್ಕಾರದ ಬಿಜೆಪಿ ನೇತೃತ್ವ ಸರ್ಕಾರ, ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಪಕ್ಷಕ್ಕೆ ಮತ್ತೆ ರಾಜ್ಯದ ಮುಖಂಡರುಗಳಿಗೆ, JDS ಬಿಜೆಪಿ ಮುಖಂಡರುಗಳಿಗೆ ನಾವು ವಾರ್ನ್ ಮಾಡ್ತಾ ಇದ್ದೀವಿ. ಈ ಥರದ್ದೇನಾದ್ರೂ ಒಂದು ಪರಿಸ್ಥಿತಿ ನಿರ್ಮಾಣ ಆದರೆ, ಸಿದ್ದರಾಮಯ್ಯನವ್ರನ್ನ ಡಿಸ್ಟರ್ಬ್ ಮಾಡುವಂಥದ್ದು ಏನಾದರೂ ನೀವು ತಂದರೆ, ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸುವಂಥ ಒಂದು ವ್ಯವಸ್ಥೆ ಏನಾದರೂ ನಿರ್ಮಾಣ ಮಾಡಿದ್ರೆ, ನೀವು ಅದಕ್ಕೆ ಏನಾದರೂ ಕೈ ಹಾಕಿದ್ರೆ ಇಡೀ ರಾಜ್ಯದಲ್ಲಿ ಆಗುವಂತ ಅಶಾಂತಿಗೆ ನೇರವಾಗಿ ಬಿಜೆಪಿಯವರೇ ಕಾರಣಕರ್ತರಾಗಿರ್ತಾರೆ. ಬಿಜೆಪಿಯವರು JDSನವರೇ ಕಾರಣಕರ್ತರಾಗಿರ್ತಾರೆ. ನಾಡಿನ ಜನತೆ 136 ಸೀಟ್ಗಳನ್ನು ಗೆಲ್ಲಿಸಿದ್ದಾರೆ. ವೋಟ್ ಹಾಕಿ ಒಂದು ಸುಭದ್ರ ಸರ್ಕಾರವನ್ನು ಕೊಟ್ಟಿದ್ದೇವೆ. ಇಲ್ಲಿವರೆಗೂ ಏನೂ ಹುಡುಕಕ್ಕಾಗದೇ ಇರುವಂಥದ್ದನ್ನ ನೀವು ಇದ್ದಕ್ಕಿದ್ದಂಗೆ ಇಮ್ಮಿಡಿಯೇಟ್ ಆಗಿ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರನ್ನ ಗಮನಕ್ಕೆ ಅವರ ಮುನ್ನೆಲೆ ತಗೊಂಡ್ಬಂದು ಅವ್ರ ವಿರುದ್ಧ ನೀವು ಯಾವೊಬ್ಬ ಖಾಸಗಿ ವ್ಯಕ್ತಿ